ಈಗ ನಾವು ಅವತಾರ್ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ನಿಜವಾಗ್ಲೂ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಹಲೋ, 1 ನಿಮಿಷ ಟೈಮ್ ಕೊಡ್ರಿ, 80 ರೂಪಾಯಿ ಕೊಡಿ ಸಾಕು. ಒರಿಜಿನಲ್ ಹಾಲಿವುಡ್ ಅವತಾರ್ನ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಲೈಫಲ್ಲಿ ಒಂದೇ 1 ನಿಮಿಷ ಟೈಮ್ ಕೊಡಿ, ರಿಯಲ್ ಅವತಾರ್ ಜೊತೆ ನೀವು ಇಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು. ದೇವರಾಣೆಗೂ ಇಲ್ಲಿ ಬಂದು ನಾವು ಅವತಾರ್ ಜೊತೆನೆ ಮಾತಾಡೋ ಫೀಲ್ ಬರ್ತಿದೆ ನನಗೆ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಇಲ್ಲಿ ಮಾತ್ರ ನೀವು ಬರ್ಲೇಬೇಕು. ಇಂಥ ಚಾನ್ಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅವತಾರ್ ಮೂವಿಲಿ ಹೆಂಗೆ ನೀವು ನೋಡಿರ್ತೀರಾ, ಫ್ಲವರ್ಸ್ ಎಲ್ಲಾ ತರ ಸೇಮ್ ಟು ಸೇಮ್ ರೀಕ್ರಿಯೇಟ್ ಮಾಡಿದ್ದಾರೆ. ನೀವು ಮಕ್ಕಳೇನಾದ್ರೂ ಕರ್ಕೊಂಡ್ ಬಂದ್ರೆ ದಿನ ಪೂರ್ತಿ ಆರಾಮಾಗಿ ಇಲ್ಲಿ ಕಾಲ ಕಳೀತಾರೆ, ಅಷ್ಟು ಇಷ್ಟಪಡ್ತಾರೆ. ನೋಡ್ತಿರ್ಬೋದು ಯಾವ ತರ ಅವತಾರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಅವತಾರ್ ಜೊತೆ ನಾನು ಮಾತಾಡೋ ತರನೇ ಫೀಲ್ ಆಗ್ತಿದೆ. ಅಪ್ಪ, ಅವತಾರ್ ಅಲ್ಲಿ ಯಾವ ತರ ಮೌಂಟೇನ್ಸ್ ಫಾಲ್ಸ್ ಹೆಂಗಿದೆ ಅದೇ ತರನೇ ಮಾಡಿದ್ದಾರೆ. ನೀವು 3D ನೋಡಿ, 4D ನೋಡಿ, 5D ನೋಡಿ, ಫಿಲಮ್ ಅಲ್ಲಿ ನೋಡಿ, ಲೈವ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹಳ್ಳಿ ಟಿವಿ ವೀಕ್ಷಕರು ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನೀವೆಲ್ಲರೂ ಕೂಡ ಹಾಲಿವುಡ್ ಅವತಾರ್ ಮೂವಿನ ನೋಡಿರ್ತೀರಾ, ಆದ್ರೆ ಎಲ್ರಿಗೂ ಆಸೆ ಇರುತ್ತಲ್ವಾ ಒಂದ್ಸಲಿ ಆದ್ರೂ ಲೈಫಲ್ಲಿ ಅವತಾರ್ ಜೊತೆ ಮಾತಾಡಬೇಕು ಅಂತ. ನಾನು ನಿಮ್ಮ ಕನಸನ್ನ ನನ್ಸ್ ಮಾಡ್ತೀನಿ. ಬನ್ನಿ, ನೀವು ನೋಡ್ತಿರ್ಬೋದು ಯಾವ ತರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಇದು ಬರೀ ಟ್ರೈಲರ್ ಅಷ್ಟೇ. ಬನ್ನಿ, ರಿಯಲ್ ಮೂವಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಈ ಅವತಾರ್ ಜೊತೆ ರಿಯಲ್ ಆಗಿ ನೀವು ಕೂಡ ಮಾತಾಡ್ಸ್ಕೊಂಡು ಬರ್ಬೋದು. ನಾನಿವಾಗ ಅವತಾರ್ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮೂವಿನಲ್ಲಿ ನೋಡಿದ್ದೆ ಅವತಾರ್ ಹೆಂಗಿರುತ್ತೆ ಅಂತ, ಬಟ್ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಇವತ್ತೇ ಮಾಡ್ತಿರೋದು. ಲೈಫಲ್ಲಿ ಒಂದಿನ ಆದ್ರೂ ನೀವು ಈ ತರ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಲ್ಲಿ ಬಂದು ನೀವು ಈ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ ಲೈಫಲ್ಲೇ ಮರೆಯಲ್ಲ ಅಂತ ಮೆಮೊರಿ ಕ್ರಿಯೇಟ್ ಮಾಡ್ಕೊಂತೀರಾ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಒಂದೊಂದು ಅವತಾರು ಕೂಡ ಅದೇ ಹೈಟ್ ಅಲ್ಲಿ ಅದೇ ತರ ಹೆಂಗೆ ಸ್ಪೆಸಿಫಿಕ್ ಆಗಿ ಮಾಡ್ಬೇಕು ಅದೇ ತರನೇ ಮಾಡಿದ್ದಾರೆ. ಫ್ಲವರ್ಸ್ ನೋಡ್ತಿರ್ಬೋದು, ಟಿಪಿಕಲ್ ಆಗಿ ಅವತಾರ್ ಮೂವಿ ಹೆಂಗಿದೆ ಅದೇ ತರನೇ ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಬಂದು ಈ ಅವತಾರ್ ಲೋಕನ ನೀವು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವು ಅವತಾರು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಶಾಪಿಂಗ್ ಬೇಕು ಅಂದ್ರೆ ಎಷ್ಟು ಜಾಸ್ತಿ ಆಗಲ್ಲ, ಕೇವಲ 10 ರೂಪಾಯಿ 20 ರೂಪಾಯಿಂದ ಹಿಡಿದು ನೀವು ನೋಡ್ತಿರ್ಬೋದು ಮನೆಗೆ ಬೇಕಾಗಿರೋ ಎಲ್ಲಾ ತರ ವಸ್ತುಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ಫುಲ್ ಫೈನ್ ಕ್ವಾಲಿಟಿ. ನೋಡ್ತಿರ್ಬೋದು ಯಾವ ತರ ಬೇಕಾರೋ ಆ ತರ ಶಾಪಿಂಗ್ ಮಾಡ್ತಾ ಇರ್ಬೋದು. ಮನೆಗೆ ಐಟಮ್ಸ್ ಶಾಪಿಂಗ್ ಮಾಡೋದ್ರ ಜೊತೆಗೆ ಹೆಣ್ಮಕ್ಳಿಗೆ ಫ್ಯಾನ್ಸಿ ಐಟಮ್ಸ್ ಹತ್ರ ನೀವೆಲ್ಲೆಲ್ಲೋ ಹೋಗ್ತೀರಾ, ಚರ್ಚ್ ಸ್ಟ್ರೀಟು, ಎಂಜಿ ರೋಡ್ ಅಂತ, ಅದೆಲ್ಲ ಐಟಮ್ಸು ಕೂಡ ಇಲ್ಲಿದೆ. ಜಾಸ್ತಿ ಏನಲ್ಲ, 10 ರೂಪಾಯಿ 20 ರೂಪಾಯಿಗೆ ಅಷ್ಟೇ ಸಿಗ್ತಿದೆ ನಿಮಗೆ. ಎಲ್ಲ ಥರ ಐಟಮ್ಸು ಕೂಡ ಸಿಗ್ತಿದೆ. ನೋಡ್ತಿರ್ಬೋದು ಎಷ್ಟು ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಸಾಕಷ್ಟು ಐಟಮ್ಸ್ ಕೂಡ ಇದೆ. ಜುಮ್ಕಾಸ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸು, ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಎಲ್ಲ ಥರನೂ ಹಾಕೋಬೋದು. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಜಾತ್ರೆಯಲ್ಲಿರೋ ಐಟಮ್ಸ್ನ ಶಾಪಿಂಗ್ ಮಾಡಿದ್ರೆ ಮಿಸ್ ಮಾಡೋಕ್ಕಾಗತ್ತಾ? ನೋಡ್ತಿರ್ಬೋದು ಮಕ್ಳಿಗೆ ಇಷ್ಟ ಆಗೋ ಎಲ್ಲ ಥರ ಐಟಮ್ಸು, ಕ್ಯೂಟ್ ಐಟಮ್ಸ್ ಕೂಡ ಇದೆ. ಆರಾಮಾಗಿ ನಿಮ್ಮ ಮಕ್ಳನ್ನ ಕರ್ಕೊಬಂದು ಒಂದು ಕಡಿಮೆ ಬಜೆಟಲ್ಲಿ ಸಖತ್ತಾಗಿರೋ ಐಟಮ್ಸ್ನ ಶಾಪ್ ಮಾಡ್ಬೋದು. ಈ ಶಾಪಿಂಗ್ ಐಟಮ್ಸ್ ಅಲ್ಲದೆ ನಾವು ತಿನ್ನೋದಕ್ಕಂತಲೂ ನೀವು ನೋಡ್ತಿರ್ಬೋದು 30 ವೆರೈಟೀಸ್ ಉಪ್ಪಿನಕಾಯಿ ಕೂಡ ಇದೆ, ಜೊತೆಗೆ ಹಪ್ಪಳ ಕೂಡ ಇದೆ. ನಿಮಗೆ ಇಲ್ಲಿ ಚಾಕ್ಲೇಟ್ಸ್ ಆಗಿರ್ಬೋದು ಅಥವಾ ತಿನ್ನೋಕ್ಕೆ ಐಟಮ್ಸು, ಹಾಗೆ ಮಸಾಲೆ ಐಟಮ್ಸ್ ಕೂಡ ನಿಮಗೆ ಬರೀ 20 ರೂಪಾಯಿಗೆ ಸಿಗ್ತಾ ಇದೆ. ಎಲ್ಲ ಕೂಡ ಆರಾಮಾಗಿ ಬಂದು ಶಾಪ್ ಮಾಡ್ಬೋದು. ಜೊತೆಗೆ ಡ್ರೆಸ್ಸಸ್ ಕೂಡ ಶಾಪ್ ಮಾಡ್ಬೋದು. ನೋಡ್ತಿರ್ಬೋದು ಎಲ್ಲ ಥರ ವೆರೈಟೀಸ್ ಆಫ್ ಡ್ರೆಸ್ ಡಿಸೈನ್ಸು ಕೂಡ ಇದೆ. ಇದಷ್ಟೇ ಅಲ್ಲದೆ ನೆಕ್ಸ್ಟ್ ನೋಡ್ತಿರ್ಬೋದು ಡಿಫ್ರೆಂಟ್ ಎಲ್ಲ ಥರನೂ ಕೂಡ ನಿಮಗೆ ಚೂರನ್ ಕೂಡ ಇದೆ. ನಿಮ್ಗೆ ಒಟ್ಟಾರೆ ಹೇಳಬೇಕು ಅಂದರೆ ಹೆಲ್ದಿಗೆ, ಡೈಜೆಷನ್ಗೆ ಬೇಕಾಗಿರುವಂಥ ಎಲ್ಲ ಥರನೂ ಕೂಡ ಚಾಕ್ಲೇಟ್ಸ್ ಆಗಿರ್ಬೋದು, ಚೂರನ್ ಆಗಿರ್ಬೋದು, ಅಥವಾ ಪಾನ್ಗೆ ಹಾಕಿರೋ ಮಸಾಲೆ ಆಗಿರ್ಬೋದು, ಎಲ್ಲ ಕೂಡ ಸಿಗ್ತಾ ಇದೆ. ಹಾಗೆ ಇಲ್ಲಿ ಬರ್ತಿರ್ಬೋದು ನಮ್ಮ ಫೇವ್ರೆಟ್ ಎಲ್ಲ ಥರನೂ ಸ್ನ್ಯಾಕ್ಸ್ ಸಿಗುತ್ತೆ ನಿಮಗೆ. ಕೋಡ್ಬಳೆ ಆಗಿರ್ಬೋದು, ಯಾವ ಥರ ಬೇಕು ಸ್ನ್ಯಾಕ್ಸ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಎಲ್ಲ ಥರನೂ ಸ್ಲಿಪ್ಪರ್ಸ್ ಆಗಿರ್ಬೋದು, ಹ್ಯಾಟ್ಸು, ಹಾಗೆ ನೋಡ್ತಿರ್ಬೋದು ಇದೊಂದು ಟ್ರೆಂಡಿ ಆಗಿದೆ ಅಂತಲೇ ಹೇಳ್ತೀನಿ. ಸೊ ಎಲ್ಲ ಥರನೂ ಕೂಡ ಇವರು ಇಟ್ಟಿದ್ದಾರೆ. ಇಲ್ಲಿ ಗೇಮ್ಸ್ ಕೂಡ ಇದೆ. ಜಸ್ಟ್ ಬಾಲ್ ತೊಗೊಂಡು ಹಿಂಗೆ ಟಚ್ ಮಾಡಿದ್ರೆ ಸಾಕು, ಈ ಗಿಫ್ಟು ಎಲ್ಲ ಕ್ಲಿಯರ್ ಮಾಡಿದ್ರೆ ನಿಮಗೆ ಆ ಗಿಫ್ಟ್ನ ಕೊಡ್ತಾರೆ. ಈ ರಿಂಗ್ನ ನೀವು ಯಾವ ನಂಬರ್ ಮೇಲೆ ಎಸಿತೀರಾ ಅಷ್ಟು ದುಡ್ಡನ್ನ ನಿಮಗೆ ಕೊಡ್ತಾರೆ. ಇಷ್ಟೆಲ್ಲ ಮುಗಿಸ್ಕೊಂಬಂದ್ರೆ ಹೊಸ ಜಾತ್ರೆಗೆ ಎಂಟ್ರಿ ಕೊಟ್ಟಂಗೆ ಆಗುತ್ತೆ. ಥೈಲ್ಯಾಂಡ್ಗೆ ಹೋಗೋದು ಬೇಕಾಗೇ ಇಲ್ಲ, ಇಲ್ಲಿ ಬಂದರೆ ಲೈವ್ ಎಕ್ಸ್ಪೀರಿಯನ್ಸೇ ಮಾಡ್ಬೋದು ನಿಮ್ಮ ಮಕ್ಳ ಜೊತೆ. ನೀವು 3 ಜಾತ್ರೆನ ಮಿಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಈ ಜಾಗಕ್ಕೆ ಬಂದರೆ ನೀವು 3 ಜಾತ್ರೆ ನೋಡ್ದಂಗೆ ಫೀಲ್ ಆಗುತ್ತೆ. ಫುಡ್ ಆಗಿರ್ಬೋದು, ಫನ್ ಗೇಮ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಸರ್, ಇಷ್ಟೆಲ್ಲ ಎಂಜಾಯ್ ಮಾಡಕ್ಕೆ ಎಂಟ್ರಿ ಫೀಸ್ ಎಷ್ಟಿರುತ್ತೆ? ಬರೀ 80 ರೂಪಾಯಿ ಮೇಡಮ್ ಅಷ್ಟೇ. ಬರೀ 80 ರೂಪಾಯಿಗೆ ಇಷ್ಟೆಲ್ಲ ಫನ್ ವರ್ಲ್ಡ್ ನ ತೋರಿಸ್ತಾ ಇದ್ದೀರಾ? ಖಂಡಿತ ಮೇಡಮ್. ಸರ್, ಹಾಗೆ ಟೈಮಿಂಗ್ಸ್ ಮತ್ತೆ ಅಡ್ರೆಸ್ ಏನಿದೆ ಸರ್? ಟೈಮಿಂಗ್ಸ್ ಸಂಜೆ 5:30 9:30 ಗಂಟೆ ಇರುತ್ತೆ ಮೇಡಮ್. 10 ಗಂಟೆ ಲಾಸ್ಟು. ಅಡ್ರೆಸ್ ಬಂದ್ಬಿಟ್ಟು ರಾಮೂರ್ತಿ ನಗರ, TC ಪಾಳ್ಯ ಮೇನ್ ರೋಡ್, ಕಲ್ಕೆರೆ ಕ್ರಾಸ್, ಸೆಲ್ ಪೆಟ್ರೋಲ್ ಬಂಕ್ ಹತ್ರ ಇದೆ ಮೇಡಮ್. ನೋಡಿ, ಇಷ್ಟೆಲ್ಲ ನಡೀತಿರೋದು ಬೆಂಗಳೂರು ಬಿಟ್ಟು ಬೇರೆ ಎಲ್ಲೂ ಅಲ್ಲ. ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂತಹ ರಾಮೂರ್ತಿ ನಗರ ಹತ್ರನೇ ಲೊಕೇಟ್ ಆಗಿರೋದು. ಬೇಸಿಗೆ ಕಾಲ ಕೂಡ ಬರ್ತಾ ಇದೆ, ಮಕ್ಕಳು ನೆಲ್ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗ್ತಿರಲ್ಲ ಅಲ್ವಾ? ಸೊ ಇಲ್ಲಿ ಬನ್ನಿ, ಆರಾಮಾಗಿ ನಿಮ್ಮ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ತಾ ಕಾಲ ಕಳಿಬಹುದು. ಮ್ಯಾಮ್, ಇವಾಗ ಅವತಾರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾವ ಥರ ಅನಿಸ್ತು ಮ್ಯಾಮ್? ಆ್ಯಕ್ಚುಲಿ ಇದು ನಮ್ದು 3rd ಟೈಮ್ ಅನಿಸುತ್ತೆ ವಿಸಿಟ್ ಮಾಡ್ತಾ ಇರೋದು ಇಲ್ಲಿ.
ಒಂದು ಬಟರ್ಫ್ಲೈ ಮತ್ತು ಅಕ್ವೇರಿಯಂ, ಇವಾಗ ಅವತಾರು. ಐ ಫೀಲ್ ಎವ್ರಿಥಿಂಗ್ ವಾಸ್ ವೆರಿ ನೈಸ್, ಸೇಫ್ ಇದೆ, ಮಕ್ಳಿಗೆ ಆಡ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ನಾವು ಸಂತೋಷವಾಗಿದ್ದೀವಿ. ದ ಅಮೌಂಟ್ ವಾಟ್ ದೇ ಆರ್ ಚಾರ್ಜಿಂಗು, ಅವರು 80 ರೂಪಾಯಿ ತಗೊಂಡಿದ್ದಾರೆ. ಇದಕ್ಕೆ 800 ರೂಪಾಯಿ ಕೊಟ್ಟರೇನು ತೊಂದರೆ ಇಲ್ಲ. ನಾವು ಮೂವಿಯಲ್ಲಿ ಅವರು ಅಷ್ಟು ಕೋಟಿಯಾಗಿ ಮಾಡಿರ್ತಾರೆ, ಬಟ್ ಈ ಸೆಟಪ್ ನೋಡಿದರೆ ನೀವು ಅಮೇಝಿಂಗ್ ಆಗಿದೆ. ಈ ಥರ ನಾವು ಲೈವ್ ಆಗಿ ನೋಡ್ಕೋಬೋದು ಅಂತಾನು ಅನ್ಕೊಂಡಿಲ್ಲ ಜೀವನದಲ್ಲಿ, ಬಟ್ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸರ್, ಇನ್ನು ನೋಡದೇ ಇರೋರಿಗೆ ಏನು ಹೇಳ್ತೀರಾ ಈಗ? ಎಲ್ಲರೂ ಬನ್ನಿ, ಈ ಎಕ್ಸ್ಪೀರಿಯನ್ಸ್ನೇ ಫೀಲ್ ಮಾಡಿ. ಅನ್ಲೆಸ್ ಅಂಟಿಲ್ ನೀವು ಬಂದ್ರೇ ಗೊತ್ತಾಗೋದು. ನಾನು ಹೇಳೋದಕ್ಕಿಂತನೂ ನೀವು ಬರೋದು ಒಳ್ಳೇದಿರುತ್ತೆ. ಆ್ಯಂಡ್ ದಿಸ್ ಈಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಕೊಡೋದಕ್ಕೆ 80 ರೂಪಾಯಿಗೆ ನೀವು 800 ರೂಪಾಯಿದಾಗಿ ಎಕ್ಸ್ಪೀರಿಯನ್ಸ್ನಾಗಿ ಸಿಗುತ್ತೆ ಅಂತ ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ. ನಾವು ಈ NRL ಔಟ್ನಲ್ಲಿ ಈ ಅವಕಾಶ ಕೊಟ್ಟಿದ್ದವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಹೇಳ್ಬಿಟ್ಟು, ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಿಸಿಟ್ ಆ್ಯಂಡ್ ಫೀಲ್ ದಿಸ್ ಎಕ್ಸ್ಪೀರಿಯನ್ಸ್ ಪರ್ಸ್ನಲಿ.